ಕರೆಂಟ್ ಇಲಾಖೆಯ ಕರ್ಮಕಾಂಡ. ಜಾರ್ಜ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬರೀ ತಾತ್ಸಾರವೇ. ಅಶ್ವವೇಗ ನ್ಯೂಸ್ನಲ್ಲಿ ಇಂಧನ ಇಲಾಖೆ ಕರ್ಮಕಾಂಡದ ಸ್ಟೋರಿಯನ್ನ ತೋರಿಸ್ತಾ ಇದ್ದೀವಿ. ಅಶ್ವವೇಗ ನ್ಯೂಸ್ನಲ್ಲಿ ಇಂಧನ ಇಲಾಖೆಯ ಕುರಿತಾದಂತ ಕರ್ಮಕಾಂಡದ ಸ್ಟೋರಿ. ಜಾರ್ಜ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬರೀ ತಾತ್ಸಾರವೇ. ಎಂತ ಕರ್ಮ ರೀ ಇದು. ವಿದ್ಯುತ್ ಇಲಾಖೆಯಲ್ಲಿ ಕೆಲಸಗಾರ ಸತ್ರೆ ಅನಾಥ ಶವದ ಗತಿ. ಮಂಗಳೂರಲ್ಲಿ ಪವರ್ ಮ್ಯಾನ್ ಮೃತಪಟ್ಟಿರುವ ಪ್ರಕರಣಕ್ಕೆ ಸಾಕ್ಷಿ ಇದೆ. ಬಡ ಕೆಲಸಗಾರ ಜೀವಕ್ಕೆ ಇಂಧನ ಇಲಾಖೆಯಲ್ಲಿ ಕ್ಯಾರೆ ಇಲ್ಲ. ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಒಂದ್ ಜೀವಕ್ಕೆ ಬೆಲೆ ಅನ್ನೋದಿಲ್ವಾ? ಜಾರ್ಜ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬರೀ ತಾತ್ಸರ್ಯ. ಅಶ್ವವೇಗ ನ್ಯೂಸ್ ಅಲ್ಲಿ ಇಂಧನ ಇಲಾಖೆಯ ಕರ್ಮಕಾಂಡದ ಸ್ಟೋರಿ. ವಿದ್ಯುತ್ ಇಲಾಖೆಯಲ್ಲಿ ಕೆಲಸಗಾರ ಸತ್ರೆ ಅನಾಥ ಶವದ ಗತಿ ನೋಡಿ. ಮಂಗಳೂರಲ್ಲಿ ಪವರ್ ಮ್ಯಾನ್ ಮೃತಪಟ್ಟಿರುವ ಪ್ರಕರಣ ಸಾಕ್ಷಿ ಇದಕ್ಕೆ. ಬಡ ಕೆಲಸಗಾರ ಜೀವಕ್ಕೆ ಇಂಧನ ಇಲಾಖೆಯಲ್ಲಿ ಕ್ಯಾರೆ ಅನ್ನೋರಿಲ್ಲ. ಎಂತ ಸಿಚುವೇಶನ್ ಬಂತು, ಎಂತ ಪರಿಸ್ಥಿತಿ ಅಂತ. ಕೆಜೆ ಜಾರ್ಜ್, ನಿಮ್ಮ ಇಲಾಖೆಯಲ್ಲಿ ವಿದ್ಯುತ್ ಕೆಲಸ ಮಾಡುವಂಥವ್ರ ಪ್ರಾಣಕ್ಕೆ ಏನಾದರೂ ಹಾನಿ ಆದರೆ, ಅಪಾಯ ಆದರೆ ಅದ್ರ ಜವಾಬ್ದಾರಿ ಯಾರಿಗೆ? ಅದ್ರ ಜವಾಬ್ದಾರಿ ಯಾರು ತೆಗೆದುಕೊಳ್ಬೇಕು? ನಿಮ್ಮನ್ನ ನಾಯಕರಾಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಜನ ಕೂರಿಸಿದಾರಲ್ವಾ? ಯಾವ ಒಂದು ಪುರುಷಾರ್ಥಕ್ಕೆ ಈ ರೀತಿಯಾಗಿ ನಿಮಗೆ ಒಂದು ಸ್ಥಾನಮಾನಗಳು ಸಿಕ್ಕಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಜೀವಕ್ಕೆ ಬೆಲೆನೇ ಇಲ್ವಾ? ಆ ವ್ಯಕ್ತಿಗೆ ಕರೆಂಟ್ ಅಂದ್ರೆ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಟ್ರಾನ್ಸ್ಫಾರ್ಮರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಾಣ ಹಾನಿಯಾಗಿದೆ, ಜೀವ ಕಳ್ಕೊಂಡಿದ್ದಾರೆ. ಆ ಜೀವಕ್ಕೆ ಯಾರು ಹೊಣೆ? ಅವರ ಕುಟುಂಬಕ್ಕೆ ಯಾರು ಧೈರ್ಯ ಹೇಳ್ತಾರೆ? ಅವರ ಕುಟುಂಬಕ್ಕೆ ಯಾರು ಇನ್ನು ಮುಂದೆ ಆಸರೆಯಾಗಿರ್ತಾರೆ? ಕೆಜೆ ಜಾರ್ಜ್ ಇಲಾಖೆಯಲ್ಲಿ ಆದಂತ ಕರ್ಮಕಾಂಡ ಇದು. ಹಾಗಾದ್ರೆ ಮಂಗಳೂರಲ್ಲಿ ಆಗಿದ್ದೇನು ಗೊತ್ತಾ? ಮಂಗಳೂರಿನ ಉಚ್ಚಿಲ ನಯಾಪಟ್ಟಣದಲ್ಲಿ ಪವರ್ ಮ್ಯಾನ್ ಸಾವಾಗಿದೆ. ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡುತ್ತಿದ್ದಾಗ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದಾನೆ. ಜಿಒಎಸ್ ಅಂದ್ರೆ ಗ್ಯಾಂಗ್ ಆಪರೇಟೆಡ್ ಸ್ವಿಚ್ ಆಫ್ ಅಂತಲೇ ದುರಸ್ತಿ. ಟ್ರಾನ್ಸ್ಫಾರ್ಮರ್ಗೆ ಪವರ್ ಪಾಸ್ ಆಗುವ ಲೈನ್ ಆಫೇ ಆಗಿರಲಿಲ್ಲ. ಇವೆಲ್ಲ ನೋಡಿಕೊಳ್ಳಬೇಕಾದಂತ ಇಂಜಿನಿಯರ್ ಅಲ್ಲಿ ಇರಲೇ ಇಲ್ಲ. ಶಬಾಷ್. ಏನೋ ರಿಪೇರಿ ಅಂತ ಬಂದಿದೆ, ಆ ರಿಪೇರಿ ಮಾಡೋದಕ್ಕೆ ಅಂತ ಲೈನ್ ಮ್ಯಾನ್ ಹೋಗಿದ್ದಾನೆ ಅಲ್ಲಿ ಟ್ರಾನ್ಸ್ಫರ್ ರಿಪೇರಿಗೆ. ಬಟ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ, ಅದನ್ನ ಆಫ್ ಮಾಡೋ ಅಂಥವನು ಅಲ್ಲಿ ಬಂದೇ ಇಲ್ಲ, ಅಲ್ಲಿ ಇರಲೇ ಇಲ್ಲ. ಹಾಗೆ ಹೋಗಿ ತನ್ನ ಕೆಲಸ ಏನು, ತನ್ನ ಕಾರ್ಯ ಏನು, ಆ ಕಾರ್ಯಕ್ಕೆ ಮುಂದಾಗಿದ್ದಾನೆ. ಹೋಗಿ ಆ ಕೆಲಸ ಮಾಡಬೇಕು ಅಂತ ಅಲ್ಲಿ ಕೈ ಇಟ್ಟಿದ್ದಾನೆ. ಆಗ ಸಂಭವಿಸಿದ್ದು ಆತನ ಸಾವು. ಕೆಲಸಗಾರರೇ ಇಲ್ವಾ? ಅಥವಾ ಏನು, ಯಾವ ರೀತಿಯಾಗಂತ ಯೋಚನೆ ಹಾಕೊಂಡಿದ್ದೀರಾ ನೀವು? ಕೆಜೆ ಜಾರ್ಜ್ ಸಾರಥ್ಯದ ಇಂಧನ ಇಲಾಖೆಯಲ್ಲಿ ಆಡಿದ್ದೇ ಆಟವಂತೆ. ಉಳ್ಳಾಲದ ಉಚ್ಚಿಲ ಮೆಸ್ಕಾಂ ಏರಿಯಾಗೆ ಅಧಿಕಾರಿ ಕೆಲಸಕ್ಕೆ ಬರಲ್ಲ. ಉಳ್ಳಾಲ ಹಾಗೂ ಕೋನಾಜೆ 2 ಏರಿಯಾಗೂ ಒಬ್ಬರೇ ಅಧಿಕಾರಿ. ನಿತೇಶ್ ಅನ್ನೋ ಅಧಿಕಾರಿಗೆ ಖಾದರ್ ಕೃಪೆಯಿಂದ 2 ಹುದ್ದೆ. ಮೆಸ್ಕಾಂ ಜೂನಿಯರ್ ನಿತೇಶ್ ಬೇಜವಾಬ್ದಾರಿಗೆ ಸಿಬ್ಬಂದಿ ಬಲಿಯಾಗಿದ್ದಾನೆ. ಅನಾನುಭವಿ ಅಧಿಕಾರಿಗೆ ಹುದ್ದೆ ಕೊಟ್ಟು ಸಿಲುಕಿದ್ರ ಯುಟಿ ಖಾದರ್. ಅಮಾಯಕ ಲೈನ್ ಮ್ಯಾನ್ ದುರಂತ ಸಾವಿಗೆ ಕಾರಣವಾದ ಕರ್ತವ್ಯ ಲೋಪ. ಜೂನಿಯರ್ ಇಂಜಿನಿಯರ್ 2 ಕಡೆ ಹೆಚ್ಚುವರಿ ಹೊಣೆ ಕೊಟ್ಟ ಆರೋಪ. ನಿತೇಶ್ಗೆ ಸೋಮೇಶ್ವರ ಶಾಖೆಯಲ್ಲಿ ಜೆಇ ಜೊತೆ ಉಳ್ಳಾಲ ಶಾಖೆಯ ಎಇ ಕೂಡ. ಕೋನಾಜೆ ಉಪವಿಭಾಗದ ಎಡಬ್ಲ್ಯೂ ಹುದ್ದೆಯ ನೀಡಿ ಕೈಕಟ್ಟಿ ಕುಳಿತಂತ ಖಾದರ್ ಪ್ರಭಾವಕ್ಕೆ ಅಮಾಯಕ ಲೈನ್ ಮ್ಯಾನ್ ಬಲಿ ಎಂದ ಸ್ಥಳೀಯರು. ಮೆಸ್ಕಾಂ ವಿಭಾಗದ ಆಡಳಿತಾಧಿಕಾರಿಯೂ ಕೂಡ ನೇರ ಹೊಣೆ ಆರೋಪ. ಸರ್ಕಾರ ಖಾಲಿ ಇರುವ ಹುದ್ದೆ ಭರ್ತಿ ಮಾಡದೆ ನೌಕರರ ಮೇಲೆ ದೌರ್ಜನ್ಯವನ್ನ ಹೇರ್ತಾ ಇದೆ. ಇಲ್ಲಿ ಒಬ್ಬೊಬ್ಬರಿಗೆ 2 ಹುದ್ದೆಯನ್ನ ಕೊಡ್ತಾ ಇದೆ. ಕೆಜೆ ಜಾರ್ಜ್ ಸಾರಥ್ಯದ ಇಂಧನ ಇಲಾಖೆಯಲ್ಲಿ ನಡೆದಿರುವಂತ ಒಂದೇ ಒಂದು ಕರ್ತವ್ಯ ಲೋಪ ಒಂದು ಜೀವವನ್ನ ತೆಗೆದುಕೊಂಡಿದೆ. ಅಲ್ಲಿ ಒಂದು ಜೀವವನ್ನ ಬಲಿ ತೆಗೆದುಕೊಂಡಿದೆ. ಯುಟಿ ಖಾದರ್ ಅವರೇ, ಆರೋಗ್ಯ ಮತ್ತು ಕುಟುಂಬ ಖಾತೆ ಅಲ್ರಿ ನಿಮ್ದು. ಆರೋಗ್ಯವೇ ಭಾಗ್ಯ.
ಈಗ ಆ ಸತ್ತಂತ ವ್ಯಕ್ತಿಯ ಜೀವಕ್ಕೆ ಹೊಣೆ ಯಾರು? ಆ ಕುಟುಂಬಕ್ಕೆ ಯಾರು ಹೊಣೆ? ಯಾರು ಜವಾಬ್ದಾರಿ ತೆಗೆದುಕೊಳ್ತೀರಿ ಈಗ ಈ ಸಾವಿಂದು? ಏನು ಮಾಡೋದಕ್ಕೆ ಸಾಧ್ಯ ನಿಮ್ಮ ಕೈಯಿಂದ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರಿಯಾದ ಖಾತೆಯನ್ನೇ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಒಂದು ಬೋರ್ಡ್ ಹಾಕೊಂಡು ಕೂತ್ಕೊಳ್ಳಿ ಅಂತ. ಬೇಜವಾಬ್ದಾರಿತನ ಅಲ್ವಾ ಇದು? ಒಬ್ಬೊಬ್ಬರಿಗೆ ಎರಡೆರಡು ಹುದ್ದೆಯನ್ನ ಕೊಟ್ಟು ಅವನು ದೊಡ್ಡದಾಗಿ ನಾನು ನಿಭಾಯಿಸ್ಬಿಡ್ತೀನಿ ಅಂತ ಆ ಹುದ್ದೆಯನ್ನ ತೆಗೆದುಕೊಂಡು ಬೇಜವಾಬ್ದಾರಿತನದಿಂದ ಒಂದು ಪ್ರಾಣ ಕಳ್ಕೊಂಡು ಹೋಗಿದೆ. ಇಲ್ಲಿ ಯಾರು ಹೊಣೆ ಅದಕ್ಕೆ? ಟ್ರಾನ್ಸ್ಫಾರ್ಮರ್ ರಿಪೇರಿಗೆ ಅಂತ ಹೋಗಿದ್ದಾನೆ, ಬಟ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು. ಆ ಕರೆಂಟನ್ನು ಕಟ್ ಮಾಡೋದಂಥದ್ದು ಯಾರು? ಆ ಇಂಜಿನಿಯರ್ ನಿತೇಶ್ ಜವಾಬ್ದಾರಿ ಅದು. ಬಟ್ ನಿತೇಶ್ ಅಲ್ಲಿ ಹೋಗಿಯೇ ಇಲ್ಲ, ಕರೆಂಟ್ ಕಟ್ ಮಾಡಿಯೇ ಇಲ್ಲ. ಯಥಾವತ್ತಾಗಿ ಆ ವ್ಯಕ್ತಿ ಹೋಗಿ ಅಲ್ಲಿ ಕೆಲಸಕ್ಕೆ ಅಂತ ಹೋಗಿದ್ದಾನೆ, ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಜೀವದ ಜೊತೆ ಆಟ ಆಡ್ತೀರಾ ನೀವು? ಪ್ರಾಣದ ಜೊತೆ ಆಟ ಆಡ್ತೀರಾ? ಬಡವರು ಅಂತ ಅಂದ್ರೆ ಲೆಕ್ಕಕ್ಕಿಲ್ವಾ? ಕೆಲಸಗಾರರಂದ್ರೆ ಏನಂತ ಅನ್ಕೊಂಡಿದ್ದೀರಾ ನೀವು? ಹೆಂಗೋ ಬಿಡಿ, ಏನೋ ಆಯ್ತು ಹೋಯ್ತಾ, ಪ್ರಾಣ ಹೋಯ್ತಾ, ಏನೋ ಒಂದಿಷ್ಟು ಕೊಟ್ಟು ಸುಮ್ಮನೆ ಆಗ್ಬಿಡೋಣ ಅಂತಾನ? ಆ ಕುಟುಂಬದ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ? ಅವ್ರ ತಂದೆ ತಾಯಿ ಮದುವೆ ಆಗಿತ್ತೋ ಏನೋ ಗೊತ್ತಿಲ್ಲ. ಆ ಕುಟುಂಬದ ಹೊಣೆ ಯಾರು ತೆಗೆದುಕೊಳ್ತಾರೆ? UT ಖಾದರ್ ಅವ್ರೆ, ಎಂಥ ನಾಯಕರಿ ನೀವು! ಅಬ್ಬಬ್ಬ, ಎಂಥವ್ರನ್ನ ಆಯ್ಕೆ ಮಾಡಿ ನಾವು ತಂದು ಹೋಗಿ ಅಲ್ಲಿ ಆ ಸ್ಥಾನಕ್ಕೆ ಕೂರಿಸ್ಬಿಟ್ಟಿದೀವಿ ಅಂತ ಅಂದ್ರೆ ಜನಾನೇ ಒಂದು ಕ್ಷಣ ಅವ್ರ ಕಪಾಳಕ್ಕೆ ಅವರೇ ಹೊಡ್ಕೋಬೇಕೇನೋ, ನಿಮ್ಮನ್ನ ಆಯ್ಕೆ ಮಾಡಿದ್ದಕ್ಕೆ, ನಿಮ್ಮಂಥವ್ರನ್ನ ಆಯ್ಕೆ ಮಾಡಿದ್ದಕ್ಕೆ. ಗೊತ್ತಿಲ್ಲ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆ ಖಾತೆಗೆ ತಕ್ಕಂತೆ ಆದ್ರೂ ನೀವು ಒಂದು ಜವಾಬ್ದಾರಿಯುತವಾಗಿ ನಡ್ಕೋಬೇಕಲ್ವಾ? ಒಬ್ಬೊಬ್ಬನಿಗೆ ಎರಡೆರಡು ಖಾತೆ. ಯಾರವನು? ನಿತೇಶ್ ಅಂತೆ. ಅವನಿಗೆ ಖಾತೆ ಅಲ್ಲ, ಎರಡೆರಡು ಜವಾಬ್ದಾರಿ, ಕೆಲಸ. JE AE AEE. ಯಾಕೆ ಅವನಿಗೆ ಅಷ್ಟೊಂದು ಫೇವರಿಸಮ್ ಮಾಡಿಕೊಟ್ಟಿದ್ದೀರಾ? ಅಂದ್ರೆ ಅವನೊಂದು ರೀತಿ ಈ ರಾವಣನ ತರ 10 ತಲೆ 10 ಕೈ ಈ ರೀತಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಾನೆ ಅಂತಾನ? ಹೆಂಗೆ? ಮತ್ತೆ ಯಾಕೆ ಅಲ್ಲಿ ಆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು, ಯಾಕೆ ಕರೆಂಟ್ ಆಫ್ ಆಗಿರ್ಲಿಲ್ಲ? ಇಂಜಿನಿಯರ್ ಆಗಿ ಅವ್ನ ಕೆಲಸ ಯಾಕೆ ಮಾಡಿರ್ಲಿಲ್ಲ? ಈಗ ಈ ಸಾವಿಗೆ ನಿತೇಶ್ ಹೊಣೆನಾ ಅಥವಾ ನೀವು ಹೊಣೆ ಆಗ್ತೀರಾ? 49 ವರ್ಷದ ಶೇಖ್ ಜಮೀರ್ ಬಲಿಯಾಗಿರೋದು. ಸಹೋದ್ಯೋಗಿ ಸಂಗಪ್ಪ ಅನ್ನೋರ ಜೊತೆಗೆ ನಯಾಪಟ್ಟಣದಲ್ಲಿ ಕೆಲಸ ಮಾಡ್ತಿದ್ದ, ರಿಪೇರಿ ಮಾಡುತ್ತಿದ್ದ ಟ್ರಾನ್ಸ್ಫಾರ್ಮರ್ನಲ್ಲಿ ಕರೆಂಟ್ ಇದ್ದಿದ್ದಕ್ಕೆ ಬಲಿಯಾಗಿದ್ದಾನೆ. ಪವರ್ ಮ್ಯಾನ್ ಶೇಖ್ ಜಮೀರ್ ಬಲಿಯಾಗಲು ಅಧಿಕಾರಿಯೂ ಕೂಡ ಹೊಣೆ ಇಲ್ಲ. 2 ಏರಿಯಾ ಕೆಲಸಕ್ಕೆ ಒಬ್ಬ ಅಧಿಕಾರಿಗೆ ಹುದ್ದೆ ಕೊಟ್ಟ ಪಾಡು ಇದು ನೋಡಿ. ಶೇಖ್ ಜಮೀರ್ 49 ವರ್ಷದವರು, ಸಹೋದ್ಯೋಗಿ ಆದಂತ ಸಂಗಪ್ಪ ಅನ್ನೋರ ಜೊತೆಗೆ ನಯಾಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದ. ರಿಪೇರಿ ಕೆಲಸ, ಟ್ರಾನ್ಸ್ಫಾರ್ಮರ್ ರಿಪೇರಿ ಆಗಿದೆ ಅಂತ ಹೋಗಿ ಕೆಲಸಕ್ಕೆ ಅಂತ ಹೋಗಿದ್ದಾನೆ ಪಾಪ. ಬಟ್ ಅಲ್ಲಿ ನಿಮ್ಮ ಬೇಜವಾಬ್ದಾರಿತನದಿಂದ, ನಿಮ್ಮ ಕರ್ತವ್ಯ ಲೋಪದಿಂದ ನಿತೇಶ್ ಅವ್ರ ಪ್ರಾಣ ತಂದು ಕೊಡ್ತೀರೇನ್ರಿ ನೀವು? ಈಗ ಏನ್ ಕ್ರಮ ತೆಗೆದುಕೊಳ್ತೀರಾ? ಆಯ್ತು, ಆ ನಿತೇಶ್ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ತೀರಾ? UT ಖಾದರ್ ಅವರೇ, ನೈತಿಕ ಹೊಣೆಯನ್ನ ಹೊತ್ಕೋತೀರಾ ನೀವು? ಇದರದು ನಿಮ್ಮ ಬೇಜವಾಬ್ದಾರಿತನ ಅಲ್ಲ? ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ನೋಡಿ, ಒಂದು ಕರ್ತವ್ಯ ಲೋಪ, ಒಂದು ಬೇಜವಾಬ್ದಾರಿತನ, ನಾಯಕರು ಅವ್ರ ಕೆಲಸವನ್ನ ಮರ್ತು ಕೂತ್ರೆ ಏನಾಗುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷವಾದಂತ ಸಾಕ್ಷಿ ಇದು. ಒಂದು ಪ್ರಾಣ ಕೂಡ ಅಲ್ಲಿ ಹೋಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್? ಪುನೀತ, ಏನು ನಿನ್ನೆ ದಿನ ಲೈನ್ ಮ್ಯಾನ್ ಜಮೀರ್ ಅವ್ರ ನಿಧನ ಆದ್ರು, ಅದಕ್ಕೆ UT ಖಾದರ್ ಮತ್ತು ನೇರ ಕಾರಣ KJ ಜಾರ್ಜ್, ಇಂಧನ ಸಚಿವರಾದಂತ KJ ಜಾರ್ಜ್ ಮತ್ತೆ ಮಂಗಳೂರು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದಂತ UT ಖಾದರ್ ಅವರು ಕಾರಣ ಅಂತ. ಅಂದ್ರೆ ಈ ನಿತೇಶ್ ಇದಾರಲ್ಲ, ಈ ನಿತೇಶ್ಗೆ ನಿತೇಶ್ ಅವ್ರಿಗೆ ಮೆಸ್ಕಾಂನ ಜೂನಿಯರ್ ಇಂಜಿನಿಯರ್ ಅವರು, ಇವರಿಗೆ ಮೂರು ಹುದ್ದೆಗಳನ್ನ ಕೊಡ್ತಾರೆ. ಜೂನಿಯರ್ ಇಂಜಿನಿಯರ್ ಕೊಡ್ತಾರೆ, ಉಳ್ಳಾಳ ಶಾಖೆಯ AE ಕೊಡ್ತಾರೆ, ಕೊಳಜೆ ಉಪವಿಭಾಗದ AEE ಕೊಡ್ತಾರೆ. ಇದರಿಂದ ಅರ್ಥ ಏನು ಅಂದ್ರೆ, ಒಬ್ಬ ವ್ಯಕ್ತಿಗೆ ನೀವು ಮೂರ್ ಹುದ್ದೆ ಕೊಟ್ಟು ಮೂರ್ ಶಾಖೆಗಳಲ್ಲಿ ಕೆಲಸ ಮಾಡಿ ಅಂದ್ರೆ ಯಾರ ಕೈಲಿಂದನೂ ಸಾಧ್ಯ ಆಗಲ್ಲ. ಒಂದು, ಅವರು ಬೇಜವಾಬ್ದಾರಿತನ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಇನ್ನೂ ಒಂದ್ ಪಾಯಿಂಟ್, ಮೆಸ್ಕಾಂ ಆಡಳಿತ ಮಂಡಳಿಯಲ್ಲಿ
ಹುದ್ದೆ ಭರ್ತಿಯನ್ನೇ ಮಾಡ್ಕೊಂಡಿಲ್ಲ. ಮೆಸ್ಕಾಂ ವಿಭಾಗದಲ್ಲಿ ಯಾವ್ದು ಹುದ್ದೆ ಭರ್ತಿ ಆಗಿಲ್ಲ. ಆಗಿದ್ಮೇಲೆ ಈಗ ಇದಕ್ ಸಚಿವರು ಏನಕ್ ಬೇಕು, ಉಸ್ತುವಾರಿ ಸಚಿವರು ಏನಕ್ ಬೇಕು, ಅಮಾಯಕರು ಜೀವ ತೆಗಿಯಕ್ ಬೇಕಾ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ. ಇದನ್ನ ಸ್ಥಳೀಯರು ನಾವ್ ಆರೋಪ ಮಾಡ್ತಾ ಇಲ್ಲ, ಸ್ಥಳೀಯರೇ ಹೇಳ್ತಾ ಇರೋದು. ಏನಂದ್ರೆ ಮೆಸ್ಕಾಂ ಅಲ್ಲಿ ಮೂರ್ ಹುದ್ದೆ ಕೊಡ್ತಾರೆ, ಯಾವ್ದೋ ಒಂದು ಅರ್ಜಿ ಕೊಟ್ರೆ ಎಷ್ಟೋ ದಿನಕ್ಕಾಗುತ್ತೆ, ಎಲ್ಲೋ ಒಂದು ಟ್ರಾನ್ಸ್ಫಾರ್ಮ್ ಹೋಗಿದ್ರು ಕೂಡ ಆ ಟ್ರಾನ್ಸ್ಫಾರ್ಮ್ ರಿಪ್ಲೇಸ್ಮೆಂಟ್ ಲೇಟ್ ಆಗ್ತಾ ಇದೆ. ಮತ್ತೆ ಏನನ್ನ ಕರೆಂಟ್ ಇಂದ ಏನನ್ನ ತೊಂದರೆ ಆದ್ರೂ ಜನರಿಗೆ ಆ ತೊಂದರೆಯನ್ನ ಬಗೆಹರಿಸಕ್ ಆಗ್ತಾ ಇಲ್ಲ. ಇದನ್ನ ಕೇಳಿದ್ರೆ ನಿತೇಶ್ ಅವ್ರನ್ನ ಕೇಳಿ ಅಂತಾರೆ. ಸೋಮೇಶ್ವರ ಶಾಖೆಗೆ ಜೂನಿಯರ್ ಇಂಜಿನಿಯರ್ ಏನ್ ಕೆಲಸ ಮಾಡ್ಬೇಕು ಆ ಕೆಲಸವನ್ನ ಅವ್ರು ಮಾಡ್ತಾ ಇಲ್ಲ. ಉಳ್ಳಾಳ ಶಾಖೆಯಲ್ಲೂ ಅಷ್ಟೇ ಎಇ ಕೆಲಸವನ್ನ ಅವ್ರು ಮಾಡ್ತಾ ಇಲ್ಲ. ಅಂದ್ರೆ ಒಂದು ನಿತೇಶ್ ಅವ್ರಿಗೆ ಆ ದೊಡ್ಡದ ಮಟ್ಟಿಗೆ ಹಿರಿತನ ಇಲ್ಲ. ಅಂದ್ರೆ ಒಬ್ಬ ಅಧಿಕಾರಿ ಆದವನ್ಗೆ ಕನಿಷ್ಠ ಇಷ್ಟು ದಿನ ಆದ್ಮೇಲೆ ಒಂದು ಹಿರಿತನ ಅನ್ನೋದು ಬರುತ್ತೆ, ಒಂದು ಆಡಳಿತದಲ್ಲಿ ಒಂದು ಹಿಡಿತ ಅನ್ನೋದು ಬರುತ್ತೆ. ಅದು ನಿತೇಶ್ಗಿಲ್ಲ. ಇದು ಪ್ರಭಾವದಿಂದ ಕೊಟ್ಟಂತ ಹುದ್ದೆ. ಅದು ಯುಟಿ ಖಾದರ್ ಅವರ ಪರಮಾಪ್ತ ಅಧಿಕಾರಿಯಾಗಿದ್ದ ಕಾರಣಕ್ಕಾಗಿ ಅನಾನುಭಾವಿ ಅಧಿಕಾರಿಗೆ ಈ ಹುದ್ದೆ ಅಂದ್ರೆ ದೊಡ್ಡ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಉಳ್ಳಾಳ ಶಾಖೆದಾಗಿರ್ಬೋದು, ಕೊಣಾಜೆ ಶಾಖೆಯ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಸ್ಥಳೀಯರು ಈ ಬಗ್ಗೆ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ವನಿಕಾ, ಎಸ್, ಅದೇ ಒಬ್ಬ ನಾಯಕಗೆ ಇರ್ಬೇಕಂತ ಜವಾಬ್ದಾರಿ. ಈಗ ಎಷ್ಟೋ ಯುವಕರು ಕೆಲಸ ಇಲ್ಲ, ಕೆಲಸ ಹೇರಿಂಗ್ ಆಗ್ತಾ ಇಲ್ಲ ಅಂತ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಅಲ್ವಾ, ಬಟ್ ಅದ್ಯಾವುದು ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ. ಯಾಕಂದ್ರೆ ಒಬ್ಬೊಬ್ಬರಿಗೆ ಮೂರ್ ಹುದ್ದೆಯನ್ನ ಕೊಟ್ಟು ಕೂರಿಸಿ ಈ ರೀತಿಯಾಗಿ ಒಂದು ಬೇಜವಾಬ್ದಾರಿತನ ತೋರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಹೌದು ವನಿತಾ, ಏನಂದ್ರೆ ಇವರು ಅಧಿಕಾರಿಗಳಾದವರು ಈ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮತ್ತೆ ಹಿಂದಿನ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರು ನಾವು ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ, ಏನು ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದವರು. ಆದ್ರೆ ಇವರು 56,000 ಹುದ್ದೆಗಳನ್ನ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಅದಲ್ದೇನೆ ಅಮಾಯಕರು ಜೀವ ತೆಗೆಯೋದಕ್ಕೆ ಇವರು ಆಡಳಿತ ನಡೆಸ್ತಾ ಇದಾರೆ, ಈ ಸರ್ಕಾರ ಆಡಳಿತ ನಡೆಸ್ತಾ ಇದೆಯಾ ಅನ್ನೋದು ಕಾರಣಕ್ಕೆ. ಅಂದ್ರೆ ಯುಟಿ ಖಾದರ್ ಅವರು ನಾನು ಸಜ್ಜನ ಅಂತಂದು ಹೇಳ್ಕತಾರಲ್ಲ, ಇಂಥವ್ನ ನೋಡ್ಬೇಕು. ಅವ್ರದೇ ಸಮುದಾಯದ ವ್ಯಕ್ತಿ ಜಮೀರ್ ಅವರು, ಲೈನ್ ಮ್ಯಾನ್ ಅವರು, ಅಮಾಯಕ ಆತ ಸತ್ತಿದ್ದಾನೆ ಅಂದ್ರೆ ಇದಕ್ಕೆ ಯಾರು ಹೊಣೆ? ಇಂತ ಬೇಜವಾಬ್ದಾರಿತನದ ಮತ್ತೆ ಅನಾನುಭವಿ ಅಧಿಕಾರಿಗಳಿಗೆ ನೀವು ಹೊಣೆ ಕೊಟ್ಟಾಗ ಅವರು ನಿರ್ವಹಿಸೋದಕ್ ಬರೋದಿಲ್ಲ. ಅವರಿಗೆ ಒಂದು ಸಮಸ್ಯೆನ ಸಾರ್ಟ್ ಔಟ್ ಮಾಡೋದಕ್ ಬರಲ್ಲ. ಇಂಥದ್ರ ಮಧ್ಯೆ ಇಂಥ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಲೇ ಇರ್ತವೆ ವಿನಃ ಕಮ್ಮಿ ಆಗೋದಿಲ್ಲ. ಇದನ್ನ ನೇರವಾಗಿ ಬರ್ಬೇಕಾಗಿರೋದು ಒಂದು ಯುಟಿ ಖಾದರ್ ಮತ್ತೆ ಇನ್ನ ಒಂದು ಇಂಧನ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ.ಜೆ. ಜಾರ್ಜ್. ಎಸ್, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.